ನಮಸ್ಕಾರ. ಪ್ರಾಯಶಃ ಈ ಕೆಳಕಂಡ 5 ಕಾರಣಗಳಿಂದ ನಿಮ್ಮ ಜೀವನದಲ್ಲಿ ನೀವಿನ್ನೂ ಯಶಸ್ಸು ಕಾಣದೇ ಇರಬಹುದು. ಗಮನವಿಟ್ಟು ಕೇಳಿ ಒಮ್ಮೆ. ನಂತರ ಒಳಹೊಕ್ಕು ಒಮ್ಮೆ ಅವಲೋಕಿಸಿ ನೋಡಿ. ಬಹುಶಃ ನಿಮಗೆ ಸಹಾಯ ಆಗ್ಬೋದು. ಮೊದಲನೇ ಕಾರಣ ಹಸಿವು ಇಲ್ಲದಿರುವಿಕೆ. ಅಂದರೆ ನಿಮ್ಮ ಆ ಕನಸಿನ ಗುರಿ ಏನಿದೆ ಅಥವಾ ನಿಮ್ಮ ಆ ಯಶಸ್ಸಿನ ಹಂಬಲ ಏನಿದೆ ಅದರ ಹಸಿವು ಬಹುಶಃ ಕಮ್ಮಿ ಇರಬಹುದು. ಏನೋ ಒಂದು ಗುರಿ ಕಟ್ಕೊಂಡಿದ್ದೀವಿ, ಆದಾಗುತ್ತೆ, ಯಾವತ್ತೋ ಒಂದಿನ ನಾನು ಇದು ಮಾಡ್ತೀನಿ ಅನ್ನೋ ಥರ ಗುರಿ ಇದೆಯಾ? ಅಥವಾ ಆ ಗುರಿ ಅಥವಾ ನಿಮ್ಮ ಯಶಸ್ಸು ಏನಿದೆ, ನಿಮ್ಮ ಕನಸು, ಅದು ನಿಮಗೆ ಎಷ್ಟು ಅವಶ್ಯಕ? ಇದಕ್ಕೆ ನೀವು ನಿಮ್ಮನ್ನು 2 ಪ್ರಶ್ನೆಗಳನ್ನು ಕೇಳ್ಕೋಬೋದು ಇವತ್ತು. ಮೊದಲನೇ ಪ್ರಶ್ನೆ, ಈ ಯಶಸ್ಸು ನನಗೆ ಎಷ್ಟು ಮುಖ್ಯ? ನನಗೆ ಏನು ಎಲ್ಲ ಸುಖಗಳಷ್ಟೇ ಮುಖ್ಯನಾ? ನಿದ್ದೆಯಷ್ಟೇ ಮುಖ್ಯವಾ? ಅಥವಾ ನನ್ನ ಊಟದಷ್ಟು ಮುಖ್ಯವಾ? ಅಥವಾ ನನ್ನ ಉಸಿರಿನಷ್ಟು ಮುಖ್ಯವಾ? ನಾನು ಯಾವಾಗಲೂ ಈ ನೀರಲ್ಲಿ ಮುಳುಗುವಂಥ ಒಂದು ಉದಾಹರಣೆ ಕೊಡ್ತಾ ಇರ್ತೀನಿ. ಈಗ ನೀವು ಯಾವುದೋ ಒಂದು ಸ್ವಿಮ್ಮಿಂಗ್ ಪೂಲ್ ಅಥವಾ ಯಾವುದೋ ಒಂದು ಬಾವಿನೋ ಯಾವುದೋ ಒಂದು ನೀರಲ್ಲಿ ಬಿದ್ದಿದ್ದೀರಾ, ಈಜು ಬರಲ್ಲ, ಮುಳುಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಂತಹ ಒಬ್ಬ ವ್ಯಕ್ತಿಯ ಆಗಿನ ಪರಿಸ್ಥಿತಿ ಏನಿರುತ್ತೆ, ಆವಾಗ ಆ ಮನುಷ್ಯನಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗಿರುತ್ತೆ? ಅವನ ಕಣ ಕಣನೂ ಒಂದೇ ಒಂದು ವಿಷಯಕ್ಕೋಸ್ಕರ ಒದ್ದಾಡ್ತಾ ಇರುತ್ತೆ, ಅದೇ ಉಸಿರಾಗಿರುತ್ತೆ. ಆ ರೀತಿ ಆ ಸಮಯದಲ್ಲಿ ಬೇರೆ ಯಾವ ಯೋಚನೆಯೂ ಬರೋದಿಲ್ಲ, ಬೇರೆ ಯಾವ ಪ್ರಾಮುಖ್ಯತೆಯೂ ಇರೋದಿಲ್ಲ, ಬರೀ ಉಸಿರು ಮಾತ್ರ ಬೇಕಾಗಿರುತ್ತೆ. ಆ ಉಸಿರಿಗೋಸ್ಕರ ಎಂಥ ಒದ್ದಾಟ ನಡೆಸ್ತಾರೆ. ಹಾಗೆ ನಮ್ಮನ್ನು ನಾವು ಕೇಳ್ಕೋಬೇಕಾಗಿರೋದು, ಎಷ್ಟು ಆ ಹಸಿವು ನಮ್ಮಲ್ಲಿ ಎಷ್ಟಿದೆ? ಆ ಯಶಸ್ಸು ನಮಗೆ ಎಷ್ಟರ ಮಟ್ಟಿಗೆ ಬೇಕಾಗಿದೆ? ಆ ಪ್ರಶ್ನೆ ನಾವು ನಮ್ಮನ್ನು ಕೇಳ್ಕೊಂಡಾಗ ನಮಗೆ ಬಹುಶಃ ಉತ್ತರ ಸಿಗ್ಬೋದು. 2ನೇ ಪ್ರಶ್ನೆ ನಮ್ಮನ್ನು ನಾವು ಕೇಳ್ಕೋಬೇಕಾಗಿರೋದು, ಆ ಒಂದು ಯಶಸ್ಸಿಗೋಸ್ಕರ ಅಷ್ಟು ಆ ಹಸಿವಿದ್ದಲ್ಲಿ, ಆ ಕ್ಷಣದಲ್ಲಿ ಅಥವಾ ನಮ್ಮ ಸಾಧನೆಯ ದಾರಿಯಲ್ಲಿ ನಾವು ಅದಕ್ಕೋಸ್ಕರ ಏನೇನು ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದೀವಿ? ಎಲ್ಲ ಸುಖಗಳನ್ನು ತ್ಯಾಗ ಮಾಡೋದಕ್ಕೆ ರೆಡಿ ಇದ್ದೀವಾ? ನನಗೆ ಬೇರೆ ಏನೂ ಬೇಕಾಗಿಲ್ಲಪ್ಪ, ನಾನು ಈ ಯಶಸ್ಸು ಮಾತ್ರ ಬೇಕು ಅನ್ನೋಷ್ಟು ಹಸಿವು ನಮ್ಮಲ್ಲಿದೆಯಾ? ಇದು 2ನೇ ಪ್ರಶ್ನೆ ನಾವು ನಮ್ಮನ್ನು ಕೇಳ್ಕೋಬೇಕಾಗಿರೋದು. ಅಕಸ್ಮಾತ್ ನಿಮ್ಮ ಉತ್ತರ ನನ್ನಲ್ಲಿ ಅಂಥ ಅಗಾಧವಾದ ಅಚಲವಾದ ಹಸಿವೇನಿಲ್ಲ ಅಂತೇನಾದರೂ ನಿಮ್ಮ ಉತ್ತರ ಆಗಿದ್ದರೆ, ಅಂಥ ಯಶಸ್ಸಿನ ಗ್ಯಾರಂಟಿನೂ ಇರೋದಿಲ್ಲ. ಇನ್ನು 2ನೆಯ ಕಾರಣ ಇರ್ಬೋದು, ಅದು ಸರಿಯಾದ ಯೋಜನೆ ಇಲ್ಲದಿರುವುದು. ಪ್ಲ್ಯಾನಿಂಗ್ ಅಂತ ಕರಿತೀವಲ್ಲ, ಪ್ಲ್ಯಾನ್ ಇಲ್ಲ ನಿಮ್ಮ ಹತ್ರ. ಕನಸು ಕಟ್ಕೊಂಡ್ಬಿಟ್ಟಿರ್ತೀವಿ, ನಾನೊಂದಿನ ಹಿಂಗಾಗ್ತೀನಿ ಅಥವಾ ನಂದೊಂದು ದಿನ ಹಿಂಗಿರುತ್ತೆ ಅಂತ. ಆದರೆ ಅದಕ್ಕೆ ತಕ್ಕ ಯೋಜನೆ ನಮ್ಮಲ್ಲಿ ಇಲ್ದಲೇ ಇರ್ಬೋದು. ಒಮ್ಮೆ ಅವಲೋಕಿಸಿ ನೋಡಿ, ನಮ್ಮ ಹತ್ರ ಏನಾದರೂ ಪ್ಲ್ಯಾನ್ ಇದೆಯಾ? ಅಥವಾ ಸುಮ್ಮನೆ ಒಂದಿನ ಎಷ್ಟು ಬೆಳಿಬೇಕು ಅಂದ್ಕೊಂಡಿದ್ದೀವ? ಈಗ ಒಂದು ಒಳ್ಳೆಯ ಉದಾಹರಣೆ ಕೊಡಬಲ್ಲೆ. ಇವತ್ತು ಮುಂಚೆನೂ ಒಂದು ಸಲ ಹೇಳಿದ್ದೀನಿ ಇದನ್ನು. ಈಗ ನೀವು ಒಂದು ಲಡಾಖಿಗೆ ಹೋಗಿ ಒಂದು ಟ್ರಿಪ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸುಮ್ಮನೆ ಹೊರಟ್ಬಿಟ್ರಾಗತ್ತಾ? ಅದಕ್ಕೆ ಅದರದ್ದೇ ಆದ ಯೋಜನೆ ಬೇಕಾಗತ್ತಲ್ವ. ಈಗ ನೀವು ಬೈಕಲ್ಲಿ ಹೋಗೋದಾದರೆ ಯಾವ ಬೈಕು, ಎಂಥ ಬೈಕ್ ಇದೆಯಾ ಇಲ್ವಾ, ರೆಂಟಿಗೆ ತಗೋಬೇಕಾ, ಎಲ್ಲಿ ಸಿಗತ್ತೆ, ಆಮೇಲೆ ನೀವು ಏನು ಬೈಕ್ ಇಲ್ಲ ಅಂದರೆ ಏನು ಬಸ್ಸಲ್ಲಿ ಹೋಗ್ತೀರಾ, ಫ್ಲೈಟಾ, ಎಷ್ಟು ದಿನ ಬೇಕು ಈ ಸಂಪೂರ್ಣ ಪ್ರವಾಸ ಮುಗಿಸೋಕ್ಕೆ, ಅಥವಾ ಯಾವ ರೂಟಲ್ಲಿ ಹೋಗಬೇಕು, ಎಲ್ಲಿ ಉಳಿಬೇಕು, ಎಷ್ಟು ದುಡ್ಡು ಬೇಕಾಗುತ್ತೆ ಈ ಪೂರ್ತಿ ಪ್ರವಾಸನ ಮುಗಿಸಿ ಬರೋದಕ್ಕೆ, ಈ ನಿಮ್ಮ ಕನಸನ್ನು ಈಡೇರಿಸ್ಕೊಳ್ಳಿಕ್ಕೆ. ಆಮೇಲೆ ಎಲ್ಲಿಂದ ಇದನ್ನು ಶುರು ಮಾಡೋದು, ಯಾವಾಗ, ಪ್ರಯಾಣದ ದಿನಾಂಕ, ಇದೆಲ್ಲ ಬರೆದಿಟ್ಟು ಅದಕ್ಕೆ ತಕ್ಕ ತಯಾರಿ ಮಾಡೋದು ಬಹಳ ಮುಖ್ಯ ಅಲ್ವ? ಇಲ್ಲ, ನಾನು ಯಾವುದೇ ಯೋಜನೆ ಇಲ್ಲದಲ್ಲೇ ಸುಮ್ಮನೆ ಹೊರಟ್ಬಿಡ್ತೀನಪ್ಪ, ದೇವರಿಟ್ಟಂಗಾಗುತ್ತೆ. ಈ ಅಲೆಮಾರಿಗಳು ಇರ್ತಾರಲ್ಲ, ಅಥವಾ ಸನ್ಯಾಸಿಗಳು ಹೇಗೆ ಹೊರಡ್ತಾರೆ, ದೇವ್ರು ಕರ್ಕೊಂಡು ಹೋದ ಹತ್ರ ಜೀವನ ನಡೆಯುತ್ತೆ. ಹಾಗೂ ಹೋದರೂ ಬಹುಶಃ ನೀವು ಲಡಾಖಿಗೆ ಹೋಗಿ ಬರ್ಬೋದು. ಆದರೆ ವ್ಯತ್ಯಾಸ ಏನಂದರೆ, ನೀವು 10 ದಿನದಲ್ಲಿ ಮುಗಿಸುವಂಥ ಪ್ರವಾಸ ಬಹುಶಃ 10 ವರ್ಷ ಅಥವಾ ಇನ್ನೂ ಜಾಸ್ತಿ ಆಗಬಹುದು. ಅದು ನೆನಪಿರಲಿ. ಹಾಗಾಗಿ ಯೋಜನೆ ಬಹಳ ಮುಖ್ಯ. ನಿಮ್ಮಲ್ಲಿ ಅಕಸ್ಮಾತ್ ಆ ಯೋಜನೆ ಇಲ್ಲ ಅಂದರೆ ಅದಕ್ಕೋಸ್ಕರ ಬಹುಶಃ ನಿಮಗಿನ್ನ
ಆ ಯಶಸ್ಸು ಸಿಕ್ಕಿಲ್ಲ ಅಂತ ಅರ್ಥ. ಮೂರನೇದು ಏಕಾಗ್ರತೆ ಅಥವಾ ಸೂಕ್ಷ್ಮ ಗಮನ ಅಂತ ನಾನು ಯಾವಾಗಲೂ ಏನು ಕರಿತೀನಿ, ಫೋಕಸ್. ನೀವು ಬಹುಶಃ ಜೀವನದಲ್ಲಿ ಎಲ್ಲನೂ ಮಾಡೋಕ್ಕೆ ಹೋಗ್ತಾ ಇರ್ಬೋದು. ಇದು ಮಾಡ್ತೀನಿ, ಅದು ಮಾಡ್ತೀನಿ, ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ. ಅಂದರೆ ನಮ್ಮ ಗಮನ ಎಲ್ಲ ಕಡೆ ಹರಿತಾ ಇರುತ್ತೆ. ನಾನು ಅದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು, ಇದು ಮಾಡಬೇಕು. ದಯವಿಟ್ಟು ಅದನ್ನು ನಿಲ್ಲಿಸಿ. ನಿಮ್ಮ ಜೀವನದಲ್ಲಿ ಒಂದು 10 ಕೆಲಸಗಳನ್ನು ಮಾಡಬೇಕು ಅಂತ ನಿಮ್ಮದೇನಾದರೂ ಅಭಿಲಾಷೆ ಇದ್ದರೆ ಅದನ್ನೆಲ್ಲ ಬರೆದಿಡಿ. ಅಥವಾ ಇದು ಪ್ರತಿದಿನದ ದಿನಚರಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ. 10 ಬಹುಮುಖ್ಯ ಕೆಲಸಗಳು ಇವತ್ತು ಮಾಡಬೇಕು ಅನ್ನೋದನ್ನು ಬರೆದು ನೋಡಿ. ಅಂದರೆ ಪ್ರಾಮುಖ್ಯತೆ ಮೇರೆಗೆ ಅದರಲ್ಲಿ ಮೇಲಿನ 3 ಪ್ರಾಮುಖ್ಯತೆ ಯಾವುದು ತುಂಬ ಜಾಸ್ತಿ ಇದೆ ಅದನ್ನು ಮಾಡಿದರೆ ಸಾಕಾಗುತ್ತೆ ಬಹಳಷ್ಟು ಸಮಯ. ಮಿಕ್ಕಿದ್ದನ್ನು ಮಾಡಿಲ್ಲ ಅಂದರೂ ನಡೆಯುತ್ತೆ. ಅಂದರೆ ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ನಿಮ್ಮಲ್ಲಿ ಯಾವುದು ಬಹಳ ಪ್ರಾಮುಖ್ಯತೆ ಜಾಸ್ತಿ ಇರುತ್ತೋ ಅದ್ರ ಬಗ್ಗೆ ಗಮನ ಹರಿಸಿ. ನಮ್ಮ ಜೀವನದಲ್ಲಿ ನಾವು ಮಾಡೋಂಥ ತಪ್ಪೇ ಅದು. ಎಲ್ಲದನ್ನು ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಅವಾಗೇನಾಗುತ್ತೆ, ತಲೆಯಲ್ಲಿ ಎಲ್ಲ ತುಂಬ್ಕೊಂಬಿಟ್ಟು ಯಾವ ಕೆಲಸನೂ ಆಗದಲ್ಲೇ ಇರೋ ಸಾಧ್ಯತೆ ಇರುತ್ತೆ. ಅದರಿಂದ ಮನಸ್ಸಿನ ಒತ್ತಡ ಶುರುವಾಗ್ಬೋದು, ಬಹಳಷ್ಟು ತೊಂದರೆಗಳಾಗುತ್ತೆ. ಹಾಗಾಗಿ ಯಾವುದು ಪ್ರಾಮುಖ್ಯತೆ ಇದೆಯೋ, ಯಾವ ಕೆಲಸ ಮುಖ್ಯನೋ ಆ ಕೆಲಸದ ಬಗ್ಗೆ ನಮ್ಮ ಗಮನ ಇರಬೇಕು. ಅದರ ಬಗ್ಗೆ ನಮ್ಮ ಸೂಕ್ಷ್ಮ ಗಮನ ಇರಬೇಕು. ಫೋಕಸ್ ಅಂತ ಕರಿತೀವಿ. ಬಹಳ ಮುಖ್ಯ. ಅಕಸ್ಮಾತ್ ನಿಮ್ಮ ಜೀವನದಲ್ಲಿ ಈ ಸೂಕ್ಷ್ಮ ಗಮನ ಅನ್ನೋದು ಇಲ್ಲ ಅಂತೇನಾದ್ರು ನಿಮಗೆ ಕಂಡು ಬಂದಲ್ಲಿ ಅದನ್ನು ಮೊದಲು ಸರಿಪಡಿಸ್ಕೊಳ್ಳಿ. 4ನೇದು ಶಿಸ್ತು, ಡಿಸಿಪ್ಲಿನ್ ಅಂತ ಕರಿತೀವಲ್ಲ, ನಿತ್ಯ ಪ್ರಯಾಸ, ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ ನಮ್ಮ ಆಂಗ್ಲ ಭಾಷೆಯಲ್ಲಿ. ಬಹಳ ಮುಖ್ಯ ರೀ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಾವನೆಗಳು ಹೇಗಿರುತ್ತೆ ಅದನ್ನು ಬಿಟ್ಬಿಡಬೇಕು. ನಮ್ಮ ಶಿಸ್ತಿನ ನಾವು ಬರೆದಿಟ್ಟ ಯೋಜನೆ ಏನಿರುತ್ತಲ್ಲ ಅದ್ರ ಬಗ್ಗೆ ಗಮನ ಕೊಡಬೇಕು. ನಾವು ಬೆಳಿಗ್ಗೆ ಎದ್ಬಿಟ್ಟು ನಾನು ಎಷ್ಟೋ ಸಲ ನಾವು ಹೇಳೋದು ಕೇಳಿದ್ರೆ, ಅಯ್ಯೋ ಇವತ್ತು ಮೂಡಿಲ್ಲಪ್ಪ ಅಂತಾರೆ, ಅಥವಾ ನಾಳೆ ಮಾಡ್ತೀನಿ ಅಂತಾರೆ. ನಾಳೆಯಿಂದವನ ಮನೆ ಹಾಳು ಅಂತ ಕೇಳಿಲ್ಲೇನ್ರಿ ಗಾದೆ. ಎಲ್ಲದಕ್ಕೊಂದು ಕಾರಣ ಇರುತ್ತೆ, ಅದಕ್ಕೋಸ್ಕರ ಮಾಡಿರ್ತಾರೆ. ಯಾವ ನಮ್ಮ ಭಾವನೆಗಳು ಅಥವಾ ನಮ್ಮ ಇವತ್ತಿನ ಮೂಡ್ ಏನೇ ಇರಲಿ, ನಾನು ಯಾವಾಗಲೂ ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತೀನಿ ಕೇಳಿದವ್ರಿಗೆ, ಸ್ಟಿಕ್ ಟು ದ ಪ್ಲ್ಯಾನ್, ಕಿಕ್ ದ ಮೂಡ್ ಅಂತ. ಸ್ಟಿಕ್ ಟು ದ ಪ್ಲ್ಯಾನ್, ಕಿಕ್ ದ ಮೂಡ್. ಅದರ ಅರ್ಥ ಏನಂದರೆ, ಪ್ಲ್ಯಾನ್ ಏನು, ನೀವು ಬರೆದಿಟ್ಟ ಯೋಜನೆ ಏನಿರುತ್ತೆ ಅದ್ರ ದಾರಿನಲ್ಲಿ ನಡೀರಿ. ಭಾವನೆ, ಇವತ್ತಿನ ಮೂಡು ಅವೆಲ್ಲ ಬಿಟ್ಟುಬಿಡ್ರಿ. ನಿಮಗೆ ಎಷ್ಟೇ ಸುಸ್ತಾಗಿರಲಿ, ಎಷ್ಟೇ ಕಷ್ಟ ಅನ್ನಿಸ್ತಾ ಇರಲಿ, ಇವತ್ತು ಬೇಡ ಅನ್ನಿಸ್ತಾ ಇರಲಿ, ಅಳು ಬರ್ತಾ ಇರಲಿ, ಎಲ್ಲ ಬಿಟ್ಬಿಡಿ. ನಮ್ಮ ಪ್ಲ್ಯಾನ್ ಏನಿತ್ತು ಇವತ್ತಿನ ಪ್ರಕಾರ, ನಮ್ದು ಏನು ಬರೆದಿಟ್ಟಿದ್ದೀವಿ ದಿನಚರಿ, ಅದನ್ನು ಮಾಡ್ತೀನಿ ಅಂತ ಎದ್ದು ಆತ್ಮಬಲ ಬಳಸಿ ಮುನ್ನುಗ್ಗಿ. ಆವಾಗ ಮಾತ್ರ ಕೆಲಸ ಆಗುತ್ತೆ. ಯಾವಾಗಲೂ ಹೇಳ್ತಾರ, ಪ್ರೇರಣೆಗಿಂತ 10ರಷ್ಟು ಶಕ್ತಿ ಶಿಸ್ತಿನಲ್ಲಿರುತ್ತೆ, ನಿತ್ಯ ಪ್ರಯಾಸದಲ್ಲಿರುತ್ತೆ. ಅದನ್ನು ಯಾವಾಗಲೂ ನೆನಪಿಟ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಬಹುಶಃ ಶಿಸ್ತಿಲ್ಲ ಅಂದರೆ ಯಶಸ್ಸು ಬಹಳ ದೂರದ ಮಾತು. 5ನೇದು ನಂಬಿಕೆ. ಎಲ್ಲದಕ್ಕಿಂತ ಮುಖ್ಯ ನಂಬಿಕೆ ಇರಬೇಕು ರೀ, ನಾನು ಮಾಡಬಲ್ಲೆ ಅನ್ನೋದು. ಆ ನಂಬಿಕೆ ಎಷ್ಟು ಅಚಲವಾಗಿರಬೇಕು, ಆಮೇಲೆ ಎಷ್ಟು ನಮಗೆ ಅದರ ಬಗ್ಗೆ ಸ್ಪಷ್ಟ ಒಂದು ಊಹೆ ಇರಬೇಕು, ಅಥವಾ ಒಂದು ಸ್ಪಷ್ಟವಾದಂಥ ಒಂದು ದೃಷ್ಟಿ ಇರಬೇಕಂದ್ರೆ ಅದ್ರ ಬಗ್ಗೆ ನೀವು ಕಣ್ಣು ಮುಚ್ಚಿ ಒಮ್ಮೆ ಕೂತ್ರೆ ನಿಮ್ಮ ಮನಸ್ಸಿನ ಕಣ್ಣುಗಳಲ್ಲಿ ನೀವು ನಿಮ್ಮ ಯಶಸ್ಸಿನ ಜೀವನವನ್ನು ನೋಡೋ ಥರ ಇರಬೇಕು. ನಿಮ್ಮ ಕಣ್ಣೆದುರಿಗೆ ಸ್ಪಷ್ಟವಾಗಿ ಕಾಣಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮಗೆ ನಮ್ಮ ಜೀವನದಲ್ಲಿ ಏನು ಬೇಕು ಅದನ್ನು ಬರೆದಿಡಬೇಕು ಅಂತ. ಅದು ನಮ್ಮ ಯೋಜನೆ ಇದ್ದಾಗ ಆ ಯೋಜನೆ ಅಂತ ಏನು ನಾವು ಹೇಳಿದ್ವಲ್ಲ, ಆ ಯೋಜನೆಯಲ್ಲಿ ಯಾವಾಗಲೂ ಬರೆದಿಡಬೇಕು. ನನ್ನ ಕನಸಿನ ಜೀವನ, ನನ್ನ ಯಶಸ್ಸೇನು ಅನ್ನೋದನ್ನು ಬರೆದಿಟ್ಕೊಂಡಿರ್ಬೇಕು. ಹಾಗೆ ಅದನ್ನು ಕಣ್ಣು ಮುಚ್ಚಿದಾಗ ನಿಮಗೆ ಹೆಂಗೆ ಅನ್ನಿಸ್ಬೇಕಂದ್ರೆ, ನೀವು ಈಗಾಗಲೇ ಅಲ್ಲಿ ತಲುಪಿ ಆಗಿದೆ, ಆ ಯಶಸ್ಸು ನಿಮಗೆ ಬಂದಾಗಿದೆ ಅನ್ನೋ ಅಷ್ಟು ನಂಬಿಕೆ ನಿಮ್ಮಲ್ಲೇ ಇರಬೇಕು. ಅಷ್ಟು ಅಚಲವಾದ ನಂಬಿಕೆ ನಿಮ್ಮ ಮೇಲೆ ನಿಮಗಿದ್ದು, ಏನೇ ಕಷ್ಟ ಬರಲಿ, ಯಾವ ಸಾಧನೆಯೂ ಸುಲಭ ಅಲ್ಲ ರೀ. ಸುಲಭವಾದದ್ದು ಏನೂ ಇಲ್ಲ ಭೂಮಿ ಮೇಲೆ. ಸುಲಭವಾದದ್ರಲ್ಲಿ ಯಾವುದರಲ್ಲೂ ಏನು ಸುಖನೂ ಇಲ್ಲ. ಕಷ್ಟಪಟ್ಟು ನಾವು ಮಾಡ್ತೀವಲ್ಲ ಸಾಧನೆ, ಅದರಲ್ಲೇ ಸುಖ ಇರೋದು. ಹಾಗೆ ಏನೇ ಕಷ್ಟ ಬರಲಿ, ನಾನು ಅದನ್ನು ಸಾಧಿಸ್ತೀನಿ, ನಾನು ಎಲ್ಲ ಕಷ್ಟಗಳನ್ನು ದಾಟ್ತೀನಿ ಅನ್ನೋಂಥ ಅಚಲವಾದ ನಂಬಿಕೆ ನಮ್ಮ ಮೇಲೆ ನಮಗಿದ್ದರೆ ನಾವು ಆ ದಾರಿನಲ್ಲಿ ನಡೀಬೋದು. ಅಕಸ್ಮಾತ್ ಒಮ್ಮೆ ಅವಲೋಕಿಸಿ ನೋಡಿ, ನಿಮ್ಮಲ್ಲಿ ಆ ನಂಬಿಕೆ ಇಲ್ಲದಿದ್ದಲ್ಲಿ ದಯವಿಟ್ಟು ಆ ನಂಬಿಕೆಯನ್ನು ಬೆಳೆಸ್ಕೊಳ್ಳಿ. ಮೊದಲು ನಂಬಿ ನಿಮ್ಮನ್ನು ನೀವು, ನಿಮ್ಮಲ್ಲಿ ಆ ಶಕ್ತಿ ಇದ್ದೇ ಇರುತ್ತೆ. ಕೊನೆಯದಾಗ ಒಂದು ಗುಟ್ಟ ಹೇಳಬಲ್ಲೆ ರೀ, ಬಹುಶಃ ನಿಮಗೆ ಯಾರು ಹೇಳಿದಾರೋ ಹೇಳಿಲ್ವೋ ಗೊತ್ತಿಲ್ಲ ಇಷ್ಟು ದಿನ.
ನೀವು ಮನಸ್ಸು ಮಾಡಿದರೆ ನೀವು ಯಾರು ಬೇಕಾದರೂ ಆಗ್ಬೋದು ರೀ. ನೀವು ಯಾವ ಸಾಧನೆಯನ್ನು ಬೇಕಾದರೂ ಸಾಧಿಸ್ಬೋದು. ಇವತ್ತಿನಿಂದನೇ ನಿಮ್ಮ ಜೀವನ ಬದಲಾಗ್ಬೋದು. ಅಸಾಧ್ಯವಾದದ್ದು ಏನೂ ಇಲ್ಲ ರೀ. ಆದರೆ ನಿಮಗೆ ದೊಡ್ಡ ಅಡ್ಡಗೋಡೆಯಾಗಿ ನಿಂತಿರೋದು ಒಂದೇ, ಅದು ನೀವೇ. ಶುಭವಾಗಲಿ.